ಈ ಕ್ರಿಸ್ ಕ್ರಾಸ್ ವಾಕ್ ಫ್ರಂಟ್ ಬ್ಯಾಕ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಮಾಡೋದ್ರಿಂದ ನಮಗೆ ಫೋಕಸ್ ಜಾಸ್ತಿ ಆಗುತ್ತೆ. ಪ್ಲಸ್ ನಮ್ಮ ಬ್ರೈನು ಡಿಫ್ರೆಂಟ್ ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗುತ್ತೆ. ಇದರಲ್ಲಿ ಏನು ಮಾಡಬೇಕು, ನಾವು ಮುಂದುಗಡೆ ನೋಡಿಕೊಂಡು ಕಾಲನ್ನ ಸ್ವಲ್ಪ ಕ್ರಿಸ್ ಕ್ರಾಸ್ಗಾಗಿ ನಡ್ಕೊಂಡು ಹೋಗಬೇಕು. ಹಂಗೆ ವಾಪಸ್ ಬರಬೇಕು, ಟರ್ನ್ ಅರೌಂಡ್ ಮಾಡಿ ಮತ್ತೆ ಫ್ರಂಟ್ನಲ್ಲಿ ಬರಬಾರ್ದು. ಆ ಫ್ರಂಟ್ನಲ್ಲಿ ಹೋಗಿದಿರಲ್ವ ಅದೇ ಪೊಸಿಷನ್ನಲ್ಲಿ ಬ್ಯಾಕ್ ಸ್ಟೆಪ್ ಹಾಕ್ಕೊಂಡು ಹಂಗೆ ಬರಬೇಕು. ಇದರಿಂದ ಏನಾಗುತ್ತೆ, ನಮ್ಮ ಬ್ರೈನಕ್ಕೂ ಒಂದು ಡಿಫ್ರೆಂಟ್ ಟೈಪ್ ಆಫ್ ಕೆಲಸ ಬರುತ್ತಿಂದ ಅದಕ್ಕೂ ಸ್ವಲ್ಪ ಆ್ಯಕ್ಟಿವ್ ಆಗುತ್ತೆ. ನಾವು ಬ್ಯಾಕ್ ಸೈಡ್ ಬರುವಾಗ ಫೋಕಸ್ ಮಾಡಿ ನಡೀತೀವಿ, ಅದರಿಂದ ನಮ್ಮ ಫೋಕಸ್ಸು ಜಾಸ್ತಿ ಆಗುತ್ತೆ. ಈ ಥರ ಒಂದು 10 ಟೈಮ್ ರಿಪೀಟ್ ಮಾಡಿದ್ರೆ ಇದು ನಮ್ಮ ಫೋಕಸ್ ಪ್ಲಸ್ ಬ್ರೈನ್ ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಈ ಸ್ಟ್ರೆಚಿಂಗ್ ಬ್ರೀತ್-ಔಟ್ ಎಕ್ಸಸೈಸ್ ಬಂದು ಕಾಲು ಸ್ವಲ್ಪ ಟ್ರಯಾಂಗಲ್ ಥರ ಇಟ್ಕೋಬೇಕು. ಕೆಳಗಡೆ ಫ್ರಂಟ್ ಫಿಂಗರ್ಸು, ದೊಡ್ಡ ಫಿಂಗರ್ಸ್ ಎರಡು ಟಚ್ ಆಗಬೇಕು. ಬ್ಯಾಕ್ ಸೈಡ್ ಫುಟ್ ಬಂದು ಸ್ವಲ್ಪ ಓಪನ್ ಆಗಿರಬೇಕು. ಸೊ ಇದು ಯಾಕೆಂದರೆ ನಾವು ಬ್ಯಾಲೆನ್ಸ್ ಆಗಿ ಕೆಳಗಡೆ ಬೀಳಬಾರ್ದು, ಬ್ಯಾಲೆನ್ಸ್ ಆಗಿರ್ತೀವಿ. ಈ ಪೊಸಿಷನ್ನಲ್ಲಿ ಕೈ ಎರಡು ಮೇಲೆ ಎತ್ತಿ ಚೆನ್ನಾಗಿ ಸ್ಟ್ರೆಚ್ ಮಾಡಬೇಕು. ಬ್ರೀತಿಂಗ್ ಹೆಂಗಿರಬೇಕಾದ್ರೆ, ನೀವು ಬ್ರೀತ್ ಇನ್ ಮಾಡೋದು ಗೊತ್ತಿರಲ್ಲ, ಬ್ರೀತ್ ಔಟು ಮೇಲೆ ನೋಡಿಕೊಂಡು ನೀವು ಬ್ರೀತ್ ಔಟ್ ಮಾಡಬೇಕು. ಬ್ರೀತ್ ಇನ್ ಮೇಲೆ ನೋಡಿಕೊಂಡು ಬ್ರೀತ್ ಔಟ್, ಆ ಥರ ಒಂದು 5ರಿಂದ 10ವರೆಗೂ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಮ್ಮ ಬ್ಯಾಲೆನ್ಸ್ ತುಂಬ ಇಂಪ್ರೂವ್ ಆಗುತ್ತೆ, ನಮ್ಮ ಫೋಕಸ್ಸನ್ನು ಜಾಸ್ತಿ ಆಗುತ್ತೆ.